ಬೆಂಗಳೂರಿನ ಮೆಟ್ರೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಟ್ರ್ಯಾಕ್ ಮೇಲೆ ಬಿದ್ದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೈ ಮರೆತು ಟ್ರ್ಯಾಕ್ ಮೇಲೆ ಬಿದ್ದಿದ್ದಾರೆ ಸೆಕ್ಯೂರಿಟಿ ಗಾರ್ಡ್. ನಿನ್ನೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ ಇದು. ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ನಡೆದಿರುವಂಥ ಘಟನೆ. ಪ್ರಯಾಣಿಕನ ನೆರವು ಪಡೆದು ಸಿಬ್ಬಂದಿ ಮೇಲಕ್ಕೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಮೆಟ್ರೋ ಹಳಿ ಮೇಲೆ ಸೆಕ್ಯೂರಿಟಿ ಗಾರ್ಡ್ ಬಿದ್ದಿದ್ದಾರೆ. ಮೈ ಮರೆತು ಟ್ರ್ಯಾಕ್ ಮೇಲೆ ಬಿದ್ದಿದ್ದಾರೆ ಸೆಕ್ಯೂರಿಟಿ ಗಾರ್ಡ್. ನಿನ್ನೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಬೆಳಗ್ಗೆ 11 ಗಂಟೆಗೆ ನಡೆದಿರುವಂಥ ಘಟನೆ ಈಗ ಬೆಳಕಿಗೆ ಬಂದಿದೆ. ಪ್ರಯಾಣಿಕನ ನೆರವು ಪಡೆದು ಮೆಟ್ರೋ ಸಿಬ್ಬಂದಿ ಮೇಲಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಗಮನಿಸ್ತಾ ಇರಬಹುದು, ಮೆಟ್ರೋ ಸಿಬ್ಬಂದಿ ಯಾವ ರೀತಿಯಾಗಿ ಆ ಹಳದಿ ಲೈನನ್ನು ಕ್ರಾಸ್ ಮಾಡಿ ಟ್ರ್ಯಾಕ್ನ ಕೆಳಗಡೆ ಬೀಳ್ತಾರೆ. ಪ್ಲ್ಯಾಟ್ಫಾರ್ಮಿಂದ ಅವರು ಕೆಳಗಡೆ ಟ್ರ್ಯಾಕ್ ಹೆಂಗೆ ಬೀಳ್ತಾರೆ ನೋಡ್ತಾ ಇರ್ಬೋದು. ಯಾವ ಯೋಚನೆಯಲ್ಲಿದ್ದರೂ ಏನೋ ನಡ್ಕೊಂಡು ಹೋಗ್ತಾರೆ. ಸೀದವಾಗಿ ನಡ್ಕೊಂಡು ಹೋಗಿ ಅವರು ಟ್ರ್ಯಾಕ್ಗೆ ಬಿದ್ದಿದ್ದಾರೆ. ಗೊತ್ತಾಗಲಿಲ್ಲ ಅನಿಸುತ್ತೆ, ಪ್ಲ್ಯಾಟ್ಫಾರ್ಮ್ ಮುಗ್ದಿದೆ, ಇನ್ನು ಇರೋದು ಕೆಳಗಡೆ ಟ್ರ್ಯಾಕು ಅಂತೇಳಿ ಯಾವುದೋ ಯೋಚನೆಯಲ್ಲಿ ನಡ್ಕೊಂಡು ಹೋಗಿ ಸೀದಾ ಟ್ರ್ಯಾಕ್ಗೆ ಬಿದ್ದಿದ್ದಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹಾಗೆಯೇ ಸಹ ಪ್ರಯಾಣಿಕನ ನೆರವನ್ನು ಪಡೆದಿದ್ದಾರೆ. ಸಹ ಪ್ರಯಾಣಿಕನ ನೆರವನ್ನು ಮೆಟ್ರೋ ಸಿಬ್ಬಂದಿ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಅಲ್ಲೇ ಇದ್ದಂಥ CCTV ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇವರು ಪ್ಲ್ಯಾಟ್ಫಾರ್ಮ್ನಲ್ಲಿ ಇರುವಂಥ ಸೆಕ್ಯೂರಿಟಿ ಗಾರ್ಡ್. ಅಲ್ಲಿ ಜನ ಬರ್ತಾರಲ್ಲ, ಅವರೆಲ್ಲರನ್ನೂ ಕೂಡ ನಿಯಂತ್ರಣ ಮಾಡುವಂಥ ಕೆಲಸ ಇವ್ರ ಮೇಲೆ ಇರುತ್ತೆ. ಈ ಸಂದರ್ಭದಲ್ಲಿ ಅವರು ಪ್ಲ್ಯಾಟ್ಫಾರ್ಮ್ ಮೇಲಿಂದ ಟ್ರ್ಯಾಕ್ ಕಡೆಗೆ ಹೋಗಿದ್ದಾರೆ. ಆದರೆ ಆ ಯೆಲ್ಲೋ ಲೈನ್ ಮುಕ್ತಾಯ ಆದರೂ ಕೂಡ ನಡ್ಕೊಂಡು ಹೋಗಿ ಟ್ರ್ಯಾಕ್ಗೆ ಬಿದ್ದಿದ್ದಾರೆ.